ನ್ಯೂಸಲ್ಲೂ ವಾರ್ತೆಗಳಲ್ಲೂ ಪೇಪರ್ಗಳಲ್ಲೂ ಎಲ್ಲ ಅವ್ರದ್ದೇ ವಿಷಯಗಳು. ಈ ನಿಮಿಷ ಪ್ರಿಯ ಯಾರು? ಕೇರಳದಲ್ಲಿ ಒಬ್ಬ ನರ್ಸ್ ಆಗಿದ್ದಂಥವ್ರು, ಅವರಿಗೆ ಜೀವನ ಒಂದು ಮಟ್ಟ ಸುಧಾರಣೆ ಆಗಲಿ ಅಂತ ಇನ್ನೊಂದು ದೇಶಕ್ಕೆ ಹೋಗ್ತಾರೆ. ನಾನು ಪೂರ್ತಿ ವಿವರಣೆ ಕೊಡಕ್ಕೆ ಹೋಗದೆ, ಅಂದ್ರೆ ಎಲ್ಲರೂ ಗೊತ್ತಿರುತ್ತೆ ವಿಷಯ. ಸೊ ಹೋಗ್ತಾರೆ, ಅಲ್ಲಿ ಹೋದಂತಹ ಸ್ವಂತವಾಗಿಂದ ನರ್ಸಿಂಗ್ ಸೆಂಟರ್ ಓಪನ್ ಮಾಡ್ತಾರೆ. ಬಟ್ ಅಲ್ಲಿ ಒಂದು ರೂಲ್ಸ್ ಪ್ರಕಾರ ಏನಂತ ಹೇಳಿದ್ರೆ, ಅಲ್ಲಿಯ ಒಬ್ರು ಆ ದೇಶದ ಪ್ರಜೆ ಏನಾಗಿ ಪಾರ್ಟ್ನರ್ಶಿಪ್ ಆಗಿದ್ರೆ ಅವ್ರ ಮುಖಾಂತರ ಏನ್ ಮಾಡ್ಬೋದು, ಕ್ಲಿನಿಕ್. ಸೊ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಒಬ್ರು ಇವಾಗ ಕೊಲೆ ಆದ್ರೆ ಪಾರ್ಟ್ನರ್ಶಿಪ್ ಆಗಿ ಮಾಡ್ಕೊಳ್ತಾರೆ, ಚೆನ್ನಾಗಿ ಹೋಗ್ತಾ ಇರುತ್ತೆ. ಬಟ್ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾನಸಿಕವಾಗಿ ಕೆಲವೊಂದು ಹಿಂಸೆಗಳನ್ನು ಕೊಟ್ಟಾಗ ಅವರನ್ನು ತಪ್ಪಿಸ್ಕೊಳ್ಳೋಕೆ, ಅಂದ್ರೆ ಈಗ ಪಾಸ್ಪೋರ್ಟ್ ಎಲ್ಲ ಅವ್ರ ಕೈಗೆ ಇರುತ್ತದೆ. ಸೊ ಅವರಿಂದ ತಪ್ಪಿಸ್ಕೊಳ್ಳೋಕೆ ಭಾರತಕ್ಕೆ ಬರೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಓವರ್ ಡೋಸ್ ಅಂದ್ರೆ ನಿದ್ರೆ ಬರುವಂತ ಮಂಪರ್ ಬರುವಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಬಟ್ ಅದು ಓವರ್ ಡೋಸ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಜೀವನ ಪ್ರಾಣವನ್ನು ಹಾನಿಯಾಗುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಅವರು ಸಿಕ್ಕೊಂಡಿದ್ದಾರೆ. ಆಗ ಒಂದು ಪ್ರಕರಣ ಅತಿ ಹೆಚ್ಚು ಏನಾಗಿದೆ, ಪಬ್ಲಿಸಿಟಿ. ಬಟ್ ಇಸ್ಲಾಮಿಕ್ ಪ್ರಕಾರ ನಮಗೆ ಗೊತ್ತಿರುತ್ತೆ, ಇಸ್ಲಾಮಿಕ್ ಪ್ರಕಾರ ಹೇಳೋದಾದ್ರೆ ಆ ಒಂದು ಕೊಲೆ ಆದಂತ ವ್ಯಕ್ತಿಯ ಮನೆಯವರು ಕ್ಷಮಾಪಣೆ ಕೊಟ್ಟು, ಅಂದ್ರೆ ಬ್ಲಡ್ ಮನಿ ಅಂದ್ರೆ ಕ್ಷಮಾಪಣೆ ಕೊಟ್ಟು ಏನಾದ್ರು ಇವ್ರನ್ನ ಬಿಟ್ಟರೆ ಏನಾಗುತ್ತೆ, ಇವರು ಒಂದು ಪ್ರಕರಣದಿಂದ ಮುಕ್ತವಾಗ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಉಸ್ತಾದರ ಒಂದು ಪ್ರಯತ್ನ ನಡೀತು. ಅಂದ್ರೆ ಇಸ್ಲಾಮಿಕ್ ಶರೀಯ ಪ್ರಕಾರ ನೋಡುವುದಾದ್ರೆ ಅದಕ್ಕೊಂದು ಅನುವು ಮಾಡಿಕೊಡುವಂತ ಒಂದು ಪರಿಸ್ಥಿತಿ ಇದೆ. ಆ ರೀತಿಯಾಗಿ ಉಸ್ತಾದರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಪ್ರಮುಖ ನಾಯಕರಾದ ಹಫೀಜ್ ಕನ್ನಡ ಅವರ ಒಂದು ಮುಖಾಂತರ ಸರ್ಕಾರಕ್ಕೆ ಅವ್ರ ಜೊತೆ ಮಾತುಕತೆ ನಡೆಸಿ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಾರೆ. ಇದರಲ್ಲಿ ಮುಖ್ಯ ಉದ್ದೇಶ ಅಂತ ಏನಂತ ಹೇಳಿದ್ರೆ, ಉಸ್ತಾದರ ಸಹಾಯ ಕೇವಲ ಒಬ್ಬರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲರೂ ಕೂಡ ಉಸ್ತಾದರ ಒಂದು ಸಹಾಯವನ್ನು ತಗೊಳ್ಬಹುದು. ಅದೇ ರೀತಿ ನಾವು ಸಹಾಯ ಮಾಡೋಕೆ ನಮಗೆ ಅವಕಾಶ ಇದ್ರೆ ಅದನ್ನ ಯಾರು ಅಂತ ನೋಡುವಂತ ಅವಶ್ಯಕತೆ ಇಲ್ಲ. ಅದರಲ್ಲಿ ನ್ಯಾಯ ಇದೆಯಾ, ನೀತಿ ಇದ್ರೆ ನಾವೇನ್ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಸಹಾಯ ಮಾಡುವಂತ ಒಂದು ಸಂದೇಶವನ್ನ ಇವತ್ತು ಉಸ್ತಾದ ನೀಡಿದ್ದಾರೆ. ಭಾರತದ ಗೌರ್ಮೆಂಟ್ ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಿದೆ ಅಂದ್ರೆ ಇಲ್ಲ, ಭಾರತದ ಒಂದು ಕೇಂದ್ರ ಸರ್ಕಾರ ಅವರಿಗೆ ಅವರದಾದಂತಹ ಒಂದು ಲಿಮಿಟ್ಸ್ ಗಳಿರುತ್ತೆ.